ಪುಷ್ಪ, ಇನ್ಮೇಲೆ ಈ ದೇವ್ರುಗಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಮಾರ್ಕೆಟ್ನಲ್ಲಿ ಹೂವಿನ ಬೆಲೆ ಸಿಕ್ಕಾಪಟ್ಟೆ ದುಬಾರಿ. ತಗೋ. ಸುಬ್ಬ, ದೇವ್ರೇನೋ ಮಾರುದ್ದ ಹೂವು ಹಾಕೊಂತ ಅಂದೈತಾ, ಭಕ್ತಿಯಿಂದ ಇಷ್ಟ ಹಾಕಿದ್ರೆ ಸಾಕು. ಸುಬ್ಬ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಯಾವಾಗ್ಲೂ ಪುಷ್ಪಕ್ಕೆ ಬೆಲೆ ಜಾಸ್ತಿ. ಹೌದು, ಪೇಪರಲ್ಲಿ ಬಂದಿತ್ತು. ಇದಕ್ಕೇನು ಕಮ್ಮಿ ಇಲ್ಲ. ಪುಷ್ಪ, ನೀನು ಇವತ್ತು ನೆನಪಿಸ್ತೇ ಹೋಗಿದ್ದಿದ್ರೆ ನಾನು ಅಷ್ಟಮಿ ಪೂಜೆನ ಮರ್ತೇ ಬಿಡ್ತಾ ಇದ್ದೆ. ಪುಷ್ಪ, ಇದೇನು ಸುಬ್ಬ ಹಿಂಗೆ ಹೇಳ್ತಿದ್ಯಾ? ಏನೇ ಮರ್ತರು ಅಷ್ಟಮಿ ಪೂಜೆನ ಮರಿಬಾರ್ದು ಅಂತ ಜೋಗ್ತವ ಹೇಳಿಲ್ವಾ? ಅನೂನು ಬಂದ್ಲು. ಅನು, ಪೂಜೆ ಟೈಮ್ಗೆ ಕರೆಕ್ಟಾಗಿ ಬಂದಿದ್ಯಾ. ಇವತ್ತು ಆಫೀಸಿಂದ ಎಲ್ಲಿ ಲೇಟ್ ಆಗ್ಬಿಡುತ್ತೋ ಅಂದ್ಕೊಂಡಿದ್ದೆ. ಹೋಗ್ಚಿನ, ಕೈ ಕಾಲು ಮುಖ ತೊಳ್ಕೊಂಡು ಬಾ. ಅನು, ನಿನಗಿಷ್ಟವಾದ ಸಜ್ಜಿಗೆ ಮಾಡಲಿಲ್ಲ. ದೇವ್ರ ಮುಂದೆ ಕೊಬ್ಬರಿ ಬೆಲ್ಲ ಇಟ್ಟಿದ್ದೀನಿ. ಸರಿ ಅಮ್ಮ. ಸಜ್ಜಿಗೆ ಮಾಡಬೇಕಾಗಿತ್ತು ತಾನೇ? ಆ ದೇವ್ರಿಗೆ ನೈವೇದ್ಯಕ್ಕೆ ಅದೇ ತಾನೇ ಇಷ್ಟ. ಪರವಾಗಿಲ್ಲ, ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು, ಗೊತ್ತಾಯ್ತಾ? ನಾನು ಹೋಗಿ ರಜನಿಗೆ ಅರ್ಶಿನ ಕುಂಕುಮಕ್ಕೆ ಕರೆದ್ಬಿಟ್ಟು ಬರ್ತೀನಿ. ನಾನು ಅಷ್ಟೇ ಲೈಟ್ ಬಿಲ್ ಕಟ್ಬಿಟ್ಟು ಬಂದ್ಬಿಡ್ತೀನಿ. ಮೊದಲು ಕಟ್ರಿ, ಅವ್ನು ಬಂದು ಫೀಸ್ ಕಿತ್ತಾಕೋದು, ನಾನು ಹುಡುಕಿ ಚುಚ್ಚೋದು ಯಾಕೆ ಬೇಕು? ಹೋಗಿ ಕಟ್ಟಿ. ಬರ್ತೀನಿ ಬಂಗಾರ. ದೇವ್ರೆ, ನನ್ನ ಭವಿಷ್ಯನೇ ಈ ಸ್ಲ್ಯಾಮ್ ಬುಕ್ ಒಳಗಡೆ ಅಡಗಿದೆ. ನೀನು ನನ್ನ ಕೈ ಬಿಡೋದಿಲ್ಲ ಅಲ್ವಾ? ನನ್ನ ಫೇವ್ರೆಟ್ ಜಾಗ ನನ್ನ ಮನೆ. ನನ್ನ ಜೀವನದಲ್ಲಿ ನಾನು ಬದಲಾಯಿಸಬೇಕಾಗಿರೋ ವ್ಯಕ್ತಿ ನನ್ನ ತಮ್ಮ. ಸಂಕಲ್ಪ ಮಾಡ್ಕೊಳ್ಳಿ. ಕುಡಿಬೇಕು. ಕೇಶವಾಯ ಸ್ವಾಹ. ಓಂ. ಇನ್ನೂ ಇದೆ, ಕೂತ್ಕೊಳ್ಳಿ. ನನ್ನ ಫೇವ್ರೆಟ್ ವ್ಯಕ್ತಿ ನನ್ನ ಅಮ್ಮ. ಇಂಥ ಪೂಜೆನ ನಾನೆಲ್ಲೂ ನೋಡೇ ಇಲ್ಲ ಅಕ್ಕ. ಬರೀ ಪೂಜೆ ಅಲ್ಲ, ದುರ್ಗಾ ಹೋಮ. ದೊಡ್ಡ ಯಜಮಾನ್ರಿಗೆ ಒಳ್ಳೇದಾಗಲಿ ಅಂತ ಅಮ್ಮೋರು ಈ ಪೂಜೆ ಮಾಡಿಸಿದ್ದಾರೆ.
ಶಾರದಮ್ಮನವರೇ, ಭಗವತಿಯ ಅನುಗ್ರಹದಿಂದ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೀತಾ ಇದೆ. ಈ ಮನೆ ಜವಾಬ್ದಾರಿಯನ್ನು ಹೊತ್ತ ಆರ್ಯವರ್ಧನ್ ಅವರು ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಈ ಹೋಮ ಹವನ ಎಲ್ಲ ಮಾಡಿಸ್ತಾ ಇದ್ದೀರಾ. ಎಲ್ಲ ಭಗವತಿ ನೋಡ್ಕೊಂತಾಳೆ ಬಿಡಿ. ಆ ದೇವಿನೇ ನಂಬಿದ್ದೀನಿ. ಹೋಮ ಪೂಜೆ ಎಲ್ಲ ಮುಗಿತಾ ಬಂತು. ನೈವೇದ್ಯ ಕೊಟ್ರೆ ನೈವೇದ್ಯ ಮಾಡಿ ಮಹಾಮಂಗಳಾರತಿ ಮಾಡ್ಬೋದು. ನೈವೇದ್ಯ ಆಗಲಿ, ಆದರೆ ಮಹಾಮಂಗಳಾರತಿಗೆ ಆರ್ಯೋ ಬರೋವರೆಗೂ ಕಾಯೋಣ. ಹಾಗೆ ಆಗ್ಲಮ್ಮ, ನೈವೇದ್ಯ ತಂದ್ಕೊಡಿ. ಮಂದ, ಮಾನ್ಸಿಗೆ ತರೋಕೆ ಹೇಳು. ತನ್ನೋ ದುರ್ಗೆ ಪ್ರಚೋದಯ ಸ್ವಾಹ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯ ಸ್ವಾಹ. ಗೋಮೂತ್ರ. ಗೋಮೂತ್ರನ? ವಾಟ್ ಇಸ್ ದಿಸ್? ಈ ಪೂಜೆ ಮಾಡೋ ಜಾಗದಲ್ಲಿ ಇದೆಲ್ಲ ಯಾಕೆ? ಐ ನೀಡ್ ಕ್ಲೀನ್ಲಿನೆಸ್. ಪ್ಲೀಸ್ ಇದನ್ನ ತೆಗೀರಿ. ಹರ್ಷ, ಅಮ್ಮ ಕ್ಲೀನ್ ಇರ್ಬೇಕಮ್ಮ ಈ ಜಾಗದಲ್ಲೆಲ್ಲ. ಪ್ಲೀಸ್ ಅಟ್ಲೀಸ್ಟ್ ಸ್ವಲ್ಪ ದೂರ ಇಡಕ್ಕೆ ಹೇಳಿ. ಹಾಗೆಲ್ಲ ಅನ್ಬಾರ್ದು. ಗೋಮಾತೆ ದೇವಿ ಸಮಾನ. ನಮ್ಮ ಪೂರ್ವಿಕರು ಮನೆಯಲ್ಲಿ ಹಸುಕರು ಸಾಕ್ತಾ ಇದ್ರು. ಗೋಮೂತ್ರ ಹೋಮಕ್ಕೆ ಅವನಕ್ಕೆ ತುಂಬಾ ಶ್ರೇಷ್ಠವಾದದ್ದು. ಅಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿಯಲ್ಲಿ ಗೋಮೂತ್ರಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಆಗಿನ ಋಷಿಮುನಿಗಳಿಂದ ಹಿಡಿದು ಈಗಿನ ವಿಜ್ಞಾನಿಗಳವರೆಗೂ ಗೋಮೂತ್ರದ ಮಹತ್ವ ಹೇಳ್ತಾನೆ ಬಂದಿದ್ದಾರೆ. ಗೋಮೂತ್ರನ ಮನೆ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿದ್ರೆ ಕೆಟ್ಟದ್ದು ಯಾವುದು ಹತ್ರ ಬರಲ್ಲ ಅನ್ನೋ ನಂಬಿಕೆ. ಈ ಗೋಮೂತ್ರನ ಲಕ್ಷ್ಮಿ ಅಂತಲೂ ಕರೀತಾರೆ. ಅಷ್ಟೇ ಅಲ್ಲ, ಇದರಿಂದ ಚಿನ್ನ ತೆಗಿತಿದ್ರು ಅಂತ ಮಾತು ಕೂಡ ಇದೆ. ಹೌದಾ? ಹಾಗೆಲ್ಲ ಯಾವುದ್ರ ಬಗ್ಗೆ ಗೊತ್ತಿಲ್ಲದೆ ಮಾತಾಡಬಾರ್ದು ಹರ್ಷ. ಸುಮ್ಮನೆ ಕೂತ್ಕೋ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್ ಸ್ವಾಹ. ಆರ್ಯ ಸರು ಎಲ್ಲದಕ್ಕೂ ಉತ್ತರ ಬರ್ತಿದ್ದಾರೆ. ಮದುವೆ ಆಗಿದೆಯಾ ಇಲ್ವಾ ಅನ್ನೋದಕ್ಕೆ ಖಾಲಿ ಬಿಟ್ಬಿಟ್ಟಿದ್ದಾರೆ. ಅದನ್ನು ಕೇಳೋ ಅಷ್ಟರಲ್ಲಿ ಮಿಸ್ಸಸ್ ವರ್ಧನ್ ಹುಷಾರಿಲ್ಲ ಅಂತ ಹೊರಟೇ ಬಿಟ್ರು. ಈ ಮಿಸ್ಸಸ್ ವರ್ಧನ್ ಯಾರಿರ್ಬೋದು?